Thousands of workers at the BTK Group of Companies factory in Hubballi's Gokul Road are staging a protest accusing the company of mistreatment and unfair transfers. They claim the company recently shifted hundreds of workers from Karnataka to Gujarat without notice, sparking anger among local employees. Workers also allege harassment and violations of labor laws, stating that 12 union leaders were suspended and that new workers from Gujarat are being paid more for longer hours. Local farmers, including leader Appu Patil, have joined the protest, supporting the demand for fair treatment. Protesters call for government action against the company, insisting that local labor rights must be respected. Reportage by Kalmesh Mandiala. ಈಗ ಇಲ್ಲಿ ನಡೆದಂಥ ಒಂದು ಅಹೋರಾತ್ರಿ ಧರಣಿ ತಮಗೆಲ್ಲ ಗೊತ್ತಿದ್ದಂಗೆ BDK ಅಂತೇಳಿ ಇದೊಂದು ಫ್ಯಾಕ್ಟ್ರಿ. ಇದರ ಹಣೆ ಬಾರ ನಾವು ಭಾಳ ವರ್ಷದಿಂದ ನೋಡ್ಕೊತ ಬಂದೇವಿ. ಇದು ಯಾವಾಗ ಹುಟ್ಟೈತಿ ಅವಾಗಿಂದ ಒಂದು ಸ್ವಲ್ಪ ದಿವಸ ಚಲೋ ಇರ್ತೈತಿ, ಸ್ವಲ್ಪ ದಿವಸ ಇದೇ ಹಣೆ ಬರ ಆಗಿ ಕಾರ್ಮಿಕರಿಗೆ ಯಾವತ್ತೂ ಇವರು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಕೊಟ್ಟಿಲ್ಲ. ಅದು ಯಾವ ಮುಹೂರ್ತದಾಗ ಸ್ಥಾಪನೆ ಆಗೈತೋ ಅದು ನಮಗೆ ತಿಳಿಲಾರ್ದಂಥ ಒಂದು ಸಂಗತಿ ಆಗೈತಿ. ಪಾಪ ಅವ್ರು ನೋಡ್ರಿ, ಈಗ ಇಲ್ಲೇ ಒಂದು ಕೆಲಸ ಮಾಡಿರ್ತಾರೆ ಅವರು. ಈಗ ಇಂಜಿನಿಯರ್ನ ಓದು ನಾವು ಅಲ್ಲಿ ಮಷಿನ್ ಮೇಲೆ ಹಚ್ಚಿದ್ರೆ ಆ ಕೆಲಸ ಮಾಡ್ತಾಯಿದ್ದ. ಇಂಜಿನಿಯರ್ನ ಓದಿ ಪಾಠ ಮಾಡೋಕೆ ಹಚ್ಚಿದ್ರೆ ಅವ್ನು ಪಾಠ ಮಾಡೋಕ್ಕೆ ಬರೋಲ್ಲ ಅದು. ಈಗ ಅವ್ರು ಕಂಪ್ನಿ ಬಂದ್ ಮಾಡಿ ಕೆಲಸ ಬಿಡಿಸಿಬಿಟ್ರೆ ಅವ್ರಿಗೆ ಬೇರೆ ಕೆಲಸ ಬರೋಂಗಿಲ್ಲ. ಅದು ಅವಾಗ ಏನು ಮಾಡ್ಬೇಕು? ಅವರು ಹೆಂಡರು ಮಕ್ಕಳಿಗೆ ರಕ್ಷಣೆ ಮಾಡೋದು ಕಷ್ಟ ಆಕೈತಿ, ಅವ್ರನ್ನ ಸಂರಕ್ಷಣೆ ಮಾಡೋದು ಕಷ್ಟ ಆಕೈತಿ. ಅದಕ್ಕೆ ಅವ್ರು ಬೀದಿ ಪಾಲಾಗ್ತಾರೆ. ಅದಕ್ಕೆ ಅವ್ರು ಕಂಪ್ನಿ ಬಂದ್ ಮಾಡ್ತಾರೆ. ಬಂದ್ ಮಾಡ್ಕೊಳ್ಳಿ, ಅವ್ರ ಸರ್ವೀಸ್ ಎಷ್ಟೆಷ್ಟು ಅದಾವು ಅವ್ರಿಗೆ ಯೋಗ್ಯವಾದ ಪರಿಹಾರಗಳನ್ನು ಕೊಟ್ಟು ಅವ್ರ ಕಂಪ್ನಿ ಬೇಕಾದ್ರೆ ಅವರಿಗೆ ನಡೆಸೋದು ನೀಗುವಲ್ಲ, ಮಾರಾಟ ಮಾಡ್ಯಾರ. ಅವ್ರ ಬಾಳೆ ಏನಾರ ತೂರ್ಕೊಂಡು ಹೋಗಲಿ, ಬಟ್ ಅವ್ರಿಗೆ ಕೊಡಬೇಕು ನ್ಯಾಯ, ಸಿಗಬೇಕಾದ ನ್ಯಾಯ ಕೊಟ್ಟು ಅವ್ರಿಗೆ ಕೊಡಬೇಕಾದ ಪರಿಹಾರ ಕೊಟ್ಟು ಅವ್ರು ಬಂದ್ ಮಾಡ್ಕೊಳ್ಳಿ. ಸುಮ್ಮನೆ ಕಂಪ್ನಿ ಬಂದ್ ಮಾಡೋದು, ಎಲ್ಲೇ ಕುತ್ಕೊಂಡು ಯಾರಿಗ್ಯಾರ 1 to 2 ಅವಾಗ ಏನಿತ್ತು ಇದ್ರ ಎಲಿವೇಶನು, ಇವತ್ತೇನಾಗೈತಿ ಇದನ್ನು ಮಾರ್ಕೊಂಡು ಅವರು ಸಬ್ಸಿಡಿ ಹಣ ಹೊಡ್ಕೊಂಡು ತಮ್ಮ ಲಾಭ ಅಷ್ಟು ತಕ್ಕೊಂಡು ಹೋಗ್ತಾರೆ. ಪಾಪ ಇವ್ರ ಗತಿ ಏನ್ರಿ? ಇದಕ್ಕೆ ನಾವು ನ್ಯಾಯ ಸಿಗೋ ಮಟ್ಟನೂ ನಾವು ನಮ್ಮ ಇಡೀ ಎಂಟಾರ ನಮ್ಮ ಕಲಘಟಗಿ ತಾಲೂಕಿನಾಗ ಬಹುತೇಕ ಹಳ್ಳಿಗಳು ಇದಕ್ಕೆ ಬೆಂಬಲ ಸೂಚಿಸ್ಲಾಕ ರೆಡಿಯಾಗಿ ನಾವು ಮಾತಾಡಿಕೊಂಡು ಇವತ್ತು ನಾವು ಜೋಡಳ್ಳಿ ಗ್ರಾಮದಿಂದ ನಾವು ಇಲ್ಲಿ ಸುಮಾರು ಒಂದು 30-40 ಜನ ಪ್ರಮುಖರಷ್ಟ ಬಂದೇವಿ. ಇವರು ಹೋರಾಟಕ್ಕೆ ನ್ಯಾಯ ಸಿಗೋ ಮಟ್ಟನೂ ನಾವು ಇಡೀ ಊರ ಸುತ್ತಲೂ 10-20 ಹಳ್ಳಿ ಕರ್ಕೊಂಡ್ಬಂದು ಇವ್ರಿಗೆ ಬೆಂಗಾಲ ಆಗಿ ನಿಲ್ತೇವೆ ನಾವು. ಇವ್ರಿಗೆ ನ್ಯಾಯ ಇವ್ರು ಕೇಳುವಂಥದ್ದು ಇವ್ರ ಬೇಡಿಕೆಗಳು ಸೂಕ್ತ ಆಗ್ಯಾವಂತ ನಾವು ಬೆಂಬಲ ಕೊಡಕ್ಕೆ ಬಂದೇವಿ. ಇವ್ರ ಬೇಡಿಕೆಗಳು ಅಲ್ಲದು ಇದ್ದಂದ್ರೆ ನಾವೇನು ಇವ್ರಿಗೆ ಬೆಂಬಲ ಸೂಚಿಸ್ತಿದ್ದಿಲ್ಲ. ಇವರು ನ್ಯಾಯಯುತವಾಗಿ ಬೇಡಿಕೆ ಅದ ಅನ್ನೋ ಸಲುವಾಗಿ. ಮತ್ತು ನಮ್ಮ ಭಾರತದ ಒಳಗೆ ಇದೊಂದು ನಮ್ಮ ಸಂಸ್ಕೃತಿ ಹೆಂಗದ, ನಮ್ಮ ದೇಶದ ಸಂಸ್ಕೃತಿ ಇದ್ದಂಗೆ ಬೇರೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ. ಇದರೊಳಗೆ ಮತ್ತು ನಾವು ಇಲ್ಲೊಂದು ಹೆಸರಿಗೆ ರೈತ ಭಾರತದ ಬೆನ್ನೆಲುಬು, ಕಾರ್ಮಿಕರು ಅಂತ ಹೇಳಿದಾಗ ಕಾರ್ಮಿಕರಿಗೆ ಮತ್ತು ರೈತಗೆ ಅನ್ಯಾಯ ಆದ್ರೆ ಮುಂದೆ ಬದುಕುದು ಹೆಂಗೆ? ರಾಜಕಾರಣಿಗಳು ಇದಕ್ಕೆ ಸ್ಪಂದನೆ ಮಾಡಬೇಕು. ನಾನು ಇವತ್ತು ಆ ಕಾರ್ಮಿಕರ ಸಭೆ ಮೂಲಕ ಹೇಳೇನೆ ಅವ್ರಿಗೆ ಹೋಗಿ ಹಾಗೆ ಸುಮ್ಮನೆ ಮನವಿ ಕೊಡಬೇಡ್ರಿ, ಅವ್ರ ಮನೆ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತೇಳಿ ಕಡಕ ಮನವಿ ಕೊಡ್ರಿ ಅಂತ ಹೇಳೇನಿ ನಾನು. ಇವತ್ತು ಇದು ಪಕ್ಷಾತೀತವಾದ ಅವ್ರದ್ದು ಹೋರಾಟ, ಪಕ್ಷಾತೀತವಾದ ಜಾತ್ಯತೀತವಾದ ಜನರಿದ್ದಾರೆ ಇಲ್ಲೇ. ಅದಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರ ಬೇಡಿಕೆಗಳು ಸೂಕ್ತವಾಗ್ಯಾವ. ಅದಕ್ಕೆ ನಾವು ಸದಾ ಅವ್ರಿಗೆ ನ್ಯಾಯ ಸಿಗುವವರೆಗೂ ನಾವೆಲ್ಲ ಅವ್ರ ಬೆಂಬಲಕ್ಕೆ ನಾವು ನಿಲ್ತೇವೆ ಅಂತೇಳಿ ಇದರ ಮೂಲಕ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಕ್ಷೇತ್ರದಿಂದ ಆಯ್ಕೆ ಆದಂಥ ಸಂತೋಷ್ ಲಾಡ್ ಅವರು ಈ ಜಿಲ್ಲೆಯ ಕಾರ್ಮಿಕ ಸಚಿವರಿದ್ದಾರೆ, ಜಿಲ್ಲೆಯ ಉಸ್ತುವಾರಿ ಕೂಡ ಇದ್ದಾರೆ. ಅವರು ಬಂದ್ರೆ ಅವರು ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಇಲ್ಲಿ ಬಂದು ನಿಮ್ಮ ಅಳಲು ಅವ್ರ ಕಿವಿಗೆ ಮುಟ್ಟೈತಿಲ್ಲೋ, ನೀವು ಮನವಿ ಕೊಟ್ಟರು ಅವ್ರು ಬಂದಿಲ್ಲ ಅಂತಂದ್ರೆ ಇದ್ಯಾ ದುರಾದೃಷ್ಟ. ಮತ್ತು ಇದು ರಾಜಕೀಯ ಮತ್ತು ಎದ್ದು ಕಾಣಿಸ್ತೈತಿಲ್ಲೋ ಇದ್ರಾಗ. ಅವರಿಗೆ ನಿಮ್ಮ ಈ ನೋವು ಅವರಿಗೆ ಈಗ ಗೊತ್ತಾಗವಲ್ದು ಏನೋ. ಅದಕ್ಕೆ ದಯವಿಟ್ಟು ನಾವು ಅವರಿಗೆ ವಿನಂತಿಪೂರ್ವಕನೂ ಕೂಡ ಕೇಳ್ತೇವೆ, ಈಗ ಇವರ ಕಾರ್ಮಿಕರ ಸಂಕಟಕ್ಕೆ ನೀವು ಬಂದು ಗಮನ ಹರಿಸ್ರಿ ಅಂತೇಳಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಅದಕ್ಕೆ ಕಾರ್ಮಿಕರ ಸಲುವಾಗಿ ಬಂದಿದ್ದೇವೆ ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಒಂದು 20-25 ಹಳ್ಳಿಗೆ
ಎಲ್ಲರೂ ಇಲ್ಲಿ ಕೆಲಸಕ್ಕೆ ಬರ್ತಂಥವ್ರು ಗ್ರಾಮೀಣ ಪ್ರದೇಶದ್ದು ಮತ್ತು ಗ್ರಾಮೀಣ ಭಾಗದಿಂದ ಬಂದಂಥ ಎಲ್ಲ ಯುವಕರು ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಇವ್ರ ಕೆಲಸಕ್ಕೆ ಇವ್ರು ತೆಗೆದು ಬಿಟ್ರೆ ಅವರ ಕುಟುಂಬ ಬೀದಿಗೆ ಬರ್ತೈತೆ ಅನ್ನೋ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಪ್ರತಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿರ್ತೀವಿ. ಇವರು ಹೋರಾಟ ಎಲ್ಲಿವರೆಗೂ ಮಾಡ್ತಾರೆ ಅಲ್ಲಿವರೆಗೂ ನಮ್ಮ ಕಲಘಟಗಿ ತಾಲೂಕು ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಗ್ರಾಮಸ್ಥರು ಇವರು ಬೆನ್ನೆಲುಬಾಗಿರ್ತೀವಿ ಅಂತೇಳಿ ನಾವು ಈ ಮಾತಲ್ಲಿ ಹೇಳ್ತೀವಿ.